ಮಾರ್ಗದರ್ಶಕರಾಗಿ ಹಾಗೆ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುಖ್ಯೋಪಾಧ್ಯಾಯರು ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಹಾಗೆ ಅಂಗನವಾಡಿ ಕಾರ್ಯಕರ್ತರಾದ ಆಶಾ ಕಾರ್ಯಕರ್ತರು ಸಹ ತಮ್ಮೆಲ್ಲರ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಿರತರ ಸಂಘದ ಪದಾಧಿಕಾರಿಗಳು ಹಾಗೂ ಸಾಮಾಜಿಕ ಲೋಕೋಪಯೋಜನ ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರು ಸಭೆಯನ್ನ ನಡೆಸಿಕೊಳ್ಬೇಕು ಅಂತ ಹೇಳಿ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ತೇವೆ. ಹಾಗೂ ಟೆಕ್ನಿಕಲ್ ಕೃಷಿ ಇಲಾಖೆಯ ತಾತ್ಕಾಲಿಕ ನುಡಿಯನ್ನ ತಾಲೂಕು ಕಾರ್ಯಕ್ರಮದ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಗ್ರಾಮಸ್ಥರೇ, ಇವತ್ತು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆಯನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. ಅಂದ್ರೆ ಕಳೆದ ವರ್ಷ ಏನೇನು ಕಾಮಗಾರಿಗಳನ್ನ ಮಾಡಿದ್ದಾರೆ, ಅದರಲ್ಲಿ ಏನು ಖರ್ಚು ವೆಚ್ಚಗಳನ್ನ ಮಾಡಿದ್ದಾರೆ, ಸಂಪೂರ್ಣ ಮಾಹಿತಿನ ಸಭೆಗೆ ಮಂಡಿಸ್ತಾರೆ. ಯಾವ್ದಾದ್ರು ಕಾಮಗಾರಿಗಳು ಆಗುತ್ತೆ, ಹಣ ಪಾವತಿ ಆಗಿದ್ರೆ, ಕಳಪೆ ಕಾಮಗಾರಿಗಳು ಏನಾದ್ರು ಆಗಿದ್ರೆ ಇಲ್ಲಿ ನೀವು ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ.
ಎಲ್ಲಾ ದಾಖಲಾತಿಗಳನ್ನ ಈ ಒಂದು ಸಭೆಯಲ್ಲಿ ಹಾಜರುಪಡಿಸಿದ್ದಾರೆ. ಇನ್ನು ಇವತ್ತಿನ ಸಭೆ ಏನಿದೆ ಅದು ನೂಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕೆ ನೂಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತೆ ಅಂತಂದ್ರೆ, ನಾವು ಅನುಷ್ಠಾನ ಇಲಾಖೆ ಅಂತ ಏನ್ ಕರೀತೀವಿ, ಅನುಷ್ಠಾನ ಇಲಾಖೆ ಗ್ರಾಮ ಪಂಚಾಯತಿ ಆಗಿರೋದ್ರಿಂದ ಈ ಒಂದು ಸಭೆ ಮಾತ್ರ ನೂಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಚುನಾಯಿತ ಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಈ ಒಂದು ಸಭೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಸಹ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆಗಿರುವಂತಹ ಕಾಮಗಾರಿಗಳ ದಾಖಲಾತಿ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆ, ಕೂಲಿ ಕಾರ್ಮಿಕರ ಮನೆಗಳನ್ನ ಭೇಟಿ ಮಾಡಿ ಅದರಲ್ಲಿ ಕಂಡು ಬಂದಿರುವಂತಹ ಉತ್ತಮ ಅಂಶಗಳು, ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳಿದೆ, ಅದನ್ನು ಸಹ ನಂತರದಲ್ಲಿ ಸಭೆಗೆ ಮಂಡಿಸ್ತೀವಿ. ಇನ್ನು ಇವತ್ತಿನ ಸಭೆಯಲ್ಲಿ ಪ್ರಥಮ ಬಾರಿಗೆ ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿಗಳಿಂದ ರಾಜ್ಯ ಹಣಕಾಸು ಆಯೋಗ ಅಂತ ಒಂದು ಯೋಜನೆ ಇದೆ. ಆ ಯೋಜನೆ ಅಡಿಯಲ್ಲಿ ಕಳೆದ 2020-21ನೇ ಸಾಲಿಂದ 24-25ನೇ ಸಾಲಿನವರೆಗೆ ಏನೇನು ಕಾಮಗಾರಿಗಳನ್ನ ಮಾಡಿದ್ದಾರೆ, ಅದರಲ್ಲಿ ಏನು ಖರ್ಚು ವೆಚ್ಚಗಳನ್ನ ಮಾಡಿದ್ದಾರೆ, ಅದು ಸಹ ಫಸ್ಟ್ ಟೈಮ್ ಆಡಿಟ್ಗೆ ಕೊಟ್ಟಿದ್ದಾರೆ. ಆ ಕಾಮಗಾರಿಗಳು ಸಹ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿರೋದ್ರಿಂದ ಆ ಕಾಮಗಾರಿಗಳು ಸಹ ನಂತರದಲ್ಲಿ ಸಭೆಗೆ ಮಂಡಿಸ್ತೀವಿ. ಅದರಲ್ಲಿ ಏನಾದರೂ ಕಾಮಗಾರಿಗಳು ಆಗದಿದ್ದರೆ ಹಣ ಪಾವತಿ ಆಗಿದೆ, ಕಳಪೆ ಕಾಮಗಾರಿಗಳು ಏನಾದ್ರೆ ಆಗಿದ್ರೆ ಇಲ್ಲಿ ಮುಖ್ಯವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಇವತ್ತಿನ ಸಭೆ ಏನಿದೆ ಅದು ಯೂಟ್ಯೂಬ್ ಲೈವ್ ನಡೀತಾ ಇದೆ. ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನ್ ಆಗ್ತಿದೆ ಅನ್ನೋದನ್ನ ಯಾರು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ನೋಡ್ಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರದ ಆದೇಶ ಇದೆ. ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಏನಿದೆ ಅದು ಯೂಟ್ಯೂಬ್ ಲೈವ್ ಮಾಡಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಯೂಟ್ಯೂಬ್ ಲೈವ್ ಸಹ ನಡೀತಾ ಇದೆ. ಇದಿಷ್ಟು ಇವತ್ತಿನ ಸಭೆಗೆ ಸಂಬಂಧಪಟ್ಟಂತೆ. ಇನ್ನು ಕಳೆದ ವರ್ಷ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಖಾತ್ರಿ ಯೋಜನೆ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ 2024-25ನೇ ಸಾಲಿನಲ್ಲಿ ಏನೇನು ಕಾಮಗಾರಿಗಳನ್ನ ಮಾಡಿದ್ದಾರೆ, ಅದರಲ್ಲಿ ಏನು ಖರ್ಚು ವೆಚ್ಚಗಳನ್ನ ಮಾಡಿದ್ದಾರೆ, ಸಂಪೂರ್ಣ ಮಾಹಿತಿನ ಸಭೆಗೆ ಗ್ರಾಮ ಪಂಚಾಯತಿಯವರು ನೀಡ್ತಾರೆ. ಪ್ರತಿಯೊಬ್ಬರಿಗೂ ಸಹ ಪಾಂಪ್ಲೆಟ್ಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರೂ ಡೌಟ್ಸ್ ಏನಾದ್ರು ಇದ್ರೆ ನಂತರದಲ್ಲಿ ನೀವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶ ಇರುತ್ತೆ. ಕಾಮಗಾರಿಗಳನ್ನ ಓದಬೇಕು ಅಂತ ಗ್ರಾಮ ಪಂಚಾಯತಿಯವರನ್ನ ಕೇಳ್ಕೊಂತೀನಿ. ಅನುಷ್ಠಾನ ಮಾಡಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಖಾತ್ರಿ ಯೋಜನೆ ಕಾಮಗಾರಿಗಳು ಹಾಗೆ ಗೌರವ ನಾಗರತ್ನ ದಾಸಪ್ಪ ಇವರ ಹೊಸವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ 300 ಅಫಿಸರ ಕೂಲಿ 9,72 ಕಾಮಗಾರಿ ಮುಕ್ತಾಯವಾಗಿದೆ. ನೆಬೇದ್ರಾವರ ಪ್ರಭಾವತಿ ವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ 300 ಅಫಿಸರ ಕೂಲಿ 39,410 ಕಾಮಗಾರಿ ಮುಕ್ತಾಯವಾಗಿದೆ. ವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 33,300 ಅಫಿಸರ ಕೂಲಿ 23,638 ಕಾಮಗಾರಿ ಮುಕ್ತಾಯವಾಗಿದೆ. ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಹಾಗೆ ಗ್ರಾಮದ ಇಲ್ಲಮ ಕಾಮಗಾರಿ ಕಾಮಗಾರಿ 7,326 ಹಾಗೆ ಗ್ರಾಮದ ಶಾರದಾಪುರ ನಾಗೇಶ್ವರ ವಸತಿ ಯೋಜನೆ ಮನೆ ಕಾಮಗಾರಿ ಅಂದಾಜು ಮೊತ್ತ 33,300 ಕಾಮಗಾರಿ ಮುಕ್ತಾಯವಾಗಿದೆ. ಹಾಗೆ ಗ್ರಾಮದ ರಾಮಸಿಂಹ ಕೃಷ್ಣಮೂರ್ತಿಗಳ ವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 33,300 ವೆಚ್ಚ 20,242 ಕಾಮಗಾರಿ ಮುಕ್ತಾಯವಾಗಿದೆ. ಎರಡನೇ ಗ್ರಾಮದ ಶ್ರುತಿ ಎಸ್ಟಿ ಕೋಮಡಿ ರಾಮದಾಸ್ ವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 33,300 ವೆಚ್ಚ 20,000 ಕಾಮಗಾರಿ ಮುಕ್ತಾಯವಾಗಿದೆ. ಚಕ್ರವಳ್ಳಿ ಗ್ರಾಮದ ಸುನೀತಾ ಯೋಗೀಶ್ ನಾಯ್ಕ ವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 33,300 ವೆಚ್ಚ 19,262 ಕಾಮಗಾರಿ ಮುಕ್ತಾಯವಾಗಿದೆ. ಚಕ್ರವಳ್ಳಿ ಗ್ರಾಮದ ಶ್ರುತಿ ಕೆಟಿ ವಿಜಯಕುಮಾರ್ ವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 33,300 ವೆಚ್ಚ 15,007 ಕಾಮಗಾರಿ ಮುಕ್ತಾಯವಾಗಿದೆ. ಹೆಬ್ಬೆ ಗ್ರಾಮದ ಕೆಸಿ ಲೀಲಾವತಿ ಕೃಷ್ಣಮೂರ್ತಿ ಅವರ ವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು 33,300 ವೆಚ್ಚ 6,950 ಕಾಮಗಾರಿ ಮುಕ್ತಾಯವಾಗಿದೆ. ಹೆಬ್ಬೆ ಗ್ರಾಮದ ಸುಜಾತಾ ಅವರ ವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 33,300 ವೆಚ್ಚ 6,950 ಕಾಮಗಾರಿ ಮುಕ್ತಾಯವಾಗಿದೆ. ಹಾಗೆ ಗ್ರಾಮದ ಮಮತಾ ವೆಂಕಟೇಶ್ ಇವರ ವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 33,300 ವೆಚ್ಚ 11,758 ಕಾಮಗಾರಿ ಮುಕ್ತಾಯವಾಗಿದೆ. ಗೋರಕಪ್ಪ ಗ್ರಾಮದ ಗಾಯತ್ರಿ ಅವರ ವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 33,300 ವೆಚ್ಚ 20,142 ಕಾಮಗಾರಿ ಮುಕ್ತಾಯವಾಗಿದೆ. ನಿರ್ಮಲ ಗ್ರಾಮದ ಸರಿತಾ ಎಸ್ಟಿ ಎಸ್ಕೆ ಇವರ ವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 33,300 ವೆಚ್ಚ 13,272 ಕಾಮಗಾರಿ ಮುಕ್ತಾಯವಾಗಿದೆ. ಹಾಗೆ ಗ್ರಾಮದ ಸಚಿವ ಸಿಟಿ ಪುಟ್ಟಪ್ಪ ಇವರ ವಸತಿ ಯೋಜನೆ ಮನೆ ನಿರ್ಮಾಣ ಕಾಮಗಾರಿ